ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಯಲ್ಲಮ್ಮುಡಕ್ಕೆ ಹೊಂಟೀವಿ. ಯಲ್ಲಮ್ಮುಡಕ್ಕೆ ಹೋಗ್ಬೇಕಾದ್ರೆ ನಮ್ದೊಂದು ಗಾಡಿ ಪ್ರೈವೇಟಾಗಿ ರೆಡಿ ಮಾಡೀವಿ. ಮತ್ತು ಊರು ತರ್ಪಿ 3 ಟ್ಯಾಕ್ಟರ್ ರೆಡಿ ಆಗ್ಯಾವು. ಅವು ಇನ್ನೇನು ಟೈಮ್ ಆಯಿತು, ನಾವು ಹೋಗಕ್ಕೆ ರೆಡಿ ಆದ್ವಿ. ಹೋಗೋಕ್ಕಿಂತ ಮುಂಚೆ ನಮ್ಮೂರು ರಾಯನ್ ಸರ್ಕಲಿಗೆ ಒಂದು ಸಲ್ಯೂಟ್ ಹೊಡೆದು ಹಾಗೆ ಹೋಗ್ಬೇಕಾದ್ರೆ ಹಾಗೆ ಹೋಗಲ್ಲ, ಇಡೀ ಊರನ್ನವ್ರು ಎಲ್ಲರೂ ಕೂಡಿ ಹೋಗ್ತಾ ಇರ್ತೀವಿ. ಹೋಗಬೇಕಾದ್ರೆ ಎಲ್ಲರೂ ನಮ್ಮನ್ನು ಕಳ್ಸಕ್ಕೆ ಬರ್ತಾರೆ. ಯಾವ ರೀತಿ ಕಳ್ಸಕ್ಕೆ ಬರ್ತಾರಂತ ಈ ರೀತಿ ನಮ್ಮನ್ನು ಕಳ್ಸಕ್ಕೆ ಬರ್ತಾರೆ ನೋಡ್ರಿ ಅವರು. ಈ ರೀತಿ ಎಲ್ಲರೂ ಊರನ್ನವರೆಲ್ಲರೂ ಬಂದು ನಮ್ಮನ್ನು ಬಸ್ ಸ್ಟ್ಯಾಂಡ್ ಮಟ್ಟ ಕಳಿಸಿ, ಬಸ್ ಸ್ಟ್ಯಾಂಡ್ ಹತ್ರ ಒಂದು ಪಾದಗಟ್ಟಿ ಅಂತ ಇರುತ್ತೆ. ಆ ಪಾದಗಟ್ಟಿಗೆ ಎಲ್ಲರೂ ಕೂಡಿ ಪೂಜೆ ಮಾಡ್ತಾರೆ. ಅಲ್ಲಿ ಪೂಜೆ ಮಾಡಬೇಕಾದ್ರೆ ಎಲ್ಲರೂ ಬಂದಿರ್ತಾರೆ. ಎಲ್ಲರೂ ಬಂದು ಪೂಜೆ ಮಾಡಿ ಅಲ್ಲಿಂದ ನಾವು ಊರಿಂದ ಹೋಗ್ತೀವಿ. ಟೋಟಲಾಗಿ ನಮ್ಮ ಊರಿಂದ 3 ಟ್ಯಾಕ್ಟ್ರು ಪ್ಲಸ್ ನಮ್ಮದೊಂದು ಗಾಡಿ, ಒಟ್ಟು 4 ಗಾಡಿ ಹೋಗ್ತಾಯಿದ್ವಿ. ನಮ್ಮದಲ್ಲಿ ನಮ್ಮ ಮನೆಯವ್ರು ಮಾತ್ರ ಇರ್ತೀವಿ. 3 ಟ್ಯಾಕ್ಟ್ರಲ್ಲಿ ಇಡೀ ಊರನ್ನವ್ರು ಕೂಡಿ ಇರ್ತಾರೆ, ಸ್ವಲ್ಪ ಜನ, ಮತ್ತು ಲೇಡೀಸು ಬಾಯ್ಸು ಎಲ್ಲರೂ ಕೂಡಿ ಇರ್ತಾರೆ. ಈ ಥರ ನಮ್ಮ ಊರಾಗ 2 ಸರಿ ಹೋಗ್ತಾರೆ, ವರ್ಷದಲ್ಲಿ 2 ಸರಿ. ಒಂದು ಬಂದು ಹುಣ್ಣಿಮೆ ಮತ್ತು ಒಂದು ಭಾರತ್ ಹುಣ್ಣಿಮೆ. ನಾವೀಗ ಹೋಗಾಕತ್ತಿದ್ದು ಬಂದು ಹುಣ್ಣಿಮೆಯಲ್ಲಿ ಹೋಗಾಕತ್ತೀವಿ. ನೆಕ್ಸ್ಟ್ ಮತ್ತು ಭಾರತ್ ಹುಣ್ಣಿಮೆ ಬಂದಾಗ ಕೂಡ ಇದೇ ರೀತಿ ಟ್ಯಾಕ್ಟ್ರ್ ತೊಗೊಂಡು ಹೋಗ್ತಾರೆ. ಅವಾಗೂ ಕೂಡ ಈ ರೀತಿ ಜನ ಬಂದು ಅಲ್ಲೆಲ್ಲ ಪೂಜೆ ಮಾಡಿ ಮತ್ತು ಕಳಿಸ್ತಾರೆ. ಮತ್ತು ನಾವು ಬರುವಾಗೂ ಕೂಡ ಇದೇ ರೀತಿ ಕರ್ಕೊಂಬರಕ್ಕೆ ಬರ್ತಾರೆ. ಹಾಗೆ ನಾವು ವಿಡಿಯೋ ಮಾಡಬೇಕಾದ್ರೆ ನಮ್ಮ ಸೊಸಿ ನನ್ನ ಕಡೆ ನೋಡ್ತಾ ಇದ್ಲು. ಅವಳಿಗೆ ಒಂದು ಹಾಯ್ ಹೇಳ್ಬಿಟ್ಟು ಹೋಗೋಣ ಅಂತ ನೋಡ್ತಾ ಇದ್ದೆ. ಅವಳು ಕೂಡ ನನಗೆ ಅದೆಲ್ಲ ಮುಗಿಸಿದ ಮೇಲೆ ನಮ್ಮ ಬಾಯಲ್ಲಿ ಬರೋದು ಒಂದೇ, ಅದೇನಂದರೆ ಇದು. ಅದೆಲ್ಲ ಮುಗಿಸ್ತಾ ಮೇಲೆ ಕುಂತಿದ್ದು ನಮ್ಮನ್ನು ಪೊಲೀಸರು ಇದ್ದಾರಂತ ಕೆಳಗೆ ಕುಂದಿರ್ಸಿದ್ರು. ನಾ ಕೆಳಗಡೆ ಕುಂತೆ, ನಮ್ಮ ಫ್ರೆಂಡ್ಸ್ ಇಬ್ಬರು ಮೇಲೆ ಕುಂತಿದ್ರು. ಅವ್ರು ನೋಡಿ ಸ್ವಲ್ಪ ಮಜಾ ತೊಗೊಂತ ಇದ್ದೆ, ಯಾಕಂದ್ರೆ ಅವ್ರು ಸ್ವಲ್ಪ ನನ್ನ ನೋಡಿ ನಗ್ತಾಯಿದ್ರು, ಅದಕ್ಕೋಸ್ಕರ. ಅದಾದಮೇಲೆ ಮಧ್ಯಾಹ್ನ ಆಯಿತು. ನಾವು ಹೋಗಿ ತರ್ಬಿದ್ದು ಕೊನ್ನೂರಲ್ಲಿ ನಾಷ್ಟ ಮಾಡ್ಬೇಕಂತ ತರ್ಬಿದ್ದೀವಿ. ನಮ್ಮ ಫೇವ್ರೇಟ್ ಅಂದರೆ ಉತ್ತರ ಕರ್ನಾಟಕದಾಗ ಫೇಮಸ್ ಆಗಿ ಎಲ್ಲರೂ ತಿನ್ನೋದು ಏನಂದ್ರೆ ಬಜಿ ಮತ್ತು ಒಗ್ಗರಣೆ ಅಂತ ಹೇಳ್ತೀವಿ, ಅಥವಾ ಖಾರದ ಚುರ್ಮರಿ ಅಂತ ಹೇಳ್ತೀವಿ, ಅಥವಾ ಮಂಡಕ್ಕಿ ಅಂತ ಹೇಳ್ತೀವಿ. ಹಾಗೆ ಅಲ್ಲೊಂದು ಅಂಗಡಿ ತೆರೆದಿತ್ತು, ಅಲ್ಲಿ ಬಿಸಿ ಬಿಸಿ ಬಜಿನೂ ಹಾಕ್ತಾಯಿದ್ರು, ಅದ್ರ ಜೊತೆಗೆ ಮಂಡಕ್ಕಿನೂ ರೆಡಿ ಇತ್ತು. ಅದಕ್ಕೋಸ್ಕರ ನಾವು ಅಲ್ಲೇ ಬ್ಯಾಟಿಂಗ್ ಮಾಡೋಣ ಅಂತ ನಿಂತಿದ್ವಿ. ಹಾಗೆ ಎಲ್ಲರೂ ಕೂಡ ಬಂದು ನಿಂತ್ವಿ. ಬಿಸಿ ಬಿಸಿ ಬಜ್ಜಿ ಹಾಕ್ತಾಯಿದ್ರು. ಅದನ್ನು ನೋಡೋದೇ ಒಂದು ಚೆಂದ, ಬಿಸಿ ಬಿಸಿ ಬಜ್ಜಿ ಹಾಕೋದನ್ನು ನೋಡೋದೇ ಒಂದು ಚೆಂದ. ಈ ಕಡೆ ಗಿರ್ಮಿಟ್ ಅಂತ ಅಂತೀವಲ್ಲ, ಏನು ಮಂಡಕ್ಕಿ ಅಂತೀವಿ, ಅದು ಕೂಡ ರೆಡಿಯಾಗಿತ್ತು. ಅದನ್ನು ಕೂಡ ತಿನ್ಬೇಕಂತ ಕುಂತಿದ್ದೆ. ಈ ಕಡೆ ನಮ್ಮ ಫ್ಯಾಮಿಲಿಯವರು ಎಲ್ಲರೂ ಇದ್ದರು, ಅವರಿಗೆ ಮೊದಲು ಬಜ್ಜಿ ಕೊಡ್ತಾಯಿದ್ರು. ಅವ್ರಿಗೆ ಸಾಲಿಲ್ಲ, ಆದರೂ ಕೂಡ ಬಿಸಿ ಬಿಸಿ ಬಜ್ಜಿ ಹಾಕ್ತಾಯಿದ್ರು. ಈ ಕಡೆ ನಮ್ಮ ಮೆಂಬರ್ ಮಲ್ಲಪ್ಪನೂ ಕೂಡ ಬ್ಯಾಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ. ಈ ಕಡೆ ನಾವು ಬಿಸಿ ಬಿಸಿ ಬಜ್ಜಿ ಹಾಕೋದನ್ನು ನೋಡ್ತಾ ನಿಂತಿದ್ವಿ. ಯಾಕಂದರೆ ನಮ್ಗೆ ಬಜ್ಜಿ ಜೊತೆ ಮಂಡಕ್ಕಿ ತಿಂದ್ರೆ ಭಾಳ ಟೇಸ್ಟ್ ಬರುತ್ತಂತ ನಾವು ಅದನ್ನ ಕಾಕೊಂತ ಕುಂತಿದ್ವಿ. ಆ ಕಡೆ ಬಿಸಿ ಬಿಸಿ ಬಜ್ಜಿ ರೆಡಿ ಆಗ್ತಾಯಿದ್ವು. ಈ ಕಡೆ ಅವ್ರು ಮಂಡಕ್ಕಿ ಹಚ್ಚಿ ಕೊಡ್ತಾಯಿದ್ರು. ಆದರೂ ನಮ್ಮ ಬಾಯಲ್ಲಿ ನೀರು ಬರ್ತಾಯಿದ್ರು. ತಡ್ಕೊಂಡು ನಿಂತಾಯಿದ್ವಿ. ಯಾಕಂದರೆ ಬಿಸಿ ಬಿಸಿ ಬಜ್ಜಿ ಜೊತೆಗೆ ಮಂಡಕ್ಕಿ ತಿನ್ಬೇಕಂತ ನಮ್ದು ಆಸೆ. ಅದಕ್ಕೋಸ್ಕರ ಬಜ್ಜಿ ಹಾಕೋದನ್ನು ನೋಡ್ತಾ ಇದ್ವಿ. ಬಜ್ಜಿ ರೆಡಿ ಆಗ್ತಾಯಿದ್ವು. ಈ ಕಡೆ ಬಾಯಲ್ಲಿ ನೀರು ತರಿಸೋ ಥರ ಮಂಡಕ್ಕಿ ನನ್ನ ಮುಂದೆ ಇದ್ದು, ಯಾಕಂದ್ರೆ ನಾನು ಕ್ಯಾಮ್ರಾ ಹಿಡ್ತಿದ್ದೀನಲ್ಲ, ನನ್ನ ಮುಂದೆ ಮಂಡಕ್ಕಿ ಇದ್ದು, ಅದನ್ನೇ ನೋಡ್ತಾ ಇದ್ದೆ. ಆ ಕಡೆ ಎಲ್ಲ ಬ್ಯಾಟಿಂಗ್ ಸ್ಟಾರ್ಟ್ ಆಗಿತ್ತು. ಈ ಕಡೆ ಬಜ್ಜಿನೂ ರೆಡಿ ಆದವು. ಬಿಸಿ ಬಿಸಿ ಬಜ್ಜಿ ರೆಡಿಯಾಗಿ ನಮಗೆ ಬರ್ತಾವ ಅಂತ ನಾವು ಕಾಕೊಂತ ಕುಂತಿದ್ವಿ. ಆ ಕಡೆ ಅವ್ರು ಹಾಕ್ತಾಯಿದ್ರು. ಹಾಕಿದ ಮೇಲೆ ನಮಗೆ ಬರ್ತಾವ ಅಂತ ಅನ್ನೋ ಆಸೆದ ಮೇಲೆ ನಾವು ಅದನ್ನೇ ನೋಡ್ತಾ ಕುಂತಿದ್ವಿ. ಇನ್ನೇನು ಬಿಸಿ ಬಿಸಿ ಬಜ್ಜಿ ಮತ್ತು ಮಂಡಕ್ಕಿ ಜೊತೆ ಬ್ಯಾಟಿಂಗ್ ಮಾಡಬೇಕಂತ ನಾವು ಕೂಡ ರೆಡಿ ಆಗಿದ್ವಿ. ಈ ಕಡೆ ನಮಗೆ ಕೊಡ್ತಾರೆ ಅಂತ ನಾವು ನೋಡ್ತಾ ಇರಬೇಕಾದ್ರೆ ಅವ್ರು ಬರೀ ಬೇರೆದವ್ರಿಗೆ ಕೊಡ್ತಾಯಿದ್ರು. ಆದರೂ ಇಲ್ಲಲ್ಲ, ನಮಗೆ ಕೊಡ್ತಾರೆ ಅಂತ ಕಾಯ್ತಾ ಕುಂತಿದ್ವಿ. ಈ ಕಡೆ ನಮ್ಮ ಪಾಳೆ ಬಂದುಬಿಡ್ತು ಅಂತ ನೋಡಬೇಕಾದ್ರೆ ಮತ್ತೆ ಬಜ್ಜಿ ಹಿಡಿದ್ರು ಅವರು. ಬಜ್ಜಿನ ನಮಗೆ ಕೊಡ್ತಾರೆ ಅಂತ ನೋಡ್ತಾಯಿದ್ರೆ ಹಿಂದೆ ಆಗಡೆ ಕಡಿಮೆ ಬಿದ್ದಿದ್ವಲ್ಲ, ಅವ್ರಿಗೆ ಕೊಡ್ತಾಯಿದ್ರು ಅವರು. ಯಾಕಂದರೆ ಹಿಂದ್ಗಡೆ ಆಗಲೇ ಕಡಿಮೆ ಬಿದ್ದಂಥ ಪ್ಲೇಟ್ ಇದ್ದು, ಅದಕ್ಕೋಸ್ಕರ ಅವರು ನಮ್ಮ ಮಳೆಯಾರೋ ಅವರೆಲ್ಲ ಇದ್ದರು, ಅವ್ರಿಗೆ ಕೊಡ್ತಾಯಿದ್ರು. ಈ ಕಡೆ ನಾವು ತಿನ್ನಬೇಕಂತ ಬಾಯಲ್ಲಿ ನೀರು ಕೂಡ ಬರ್ತಾಯಿತ್ತು. ಆ ಕಡೆ ಬಜ್ಜಿನೂ ಖಾಲಿ ಆಗ್ತಾಯಿತ್ತು. ಅದನ್ನೇ ನೋಡ್ತಾಯಿದ್ವಿ ನಮಗೆ ಬರುತ್ತಾ ಇಲ್ಲ ಅಂತ. ಆದರೂ ಕೂಡ ಅದು ಬರಲಿಲ್ಲ. ನಾನು ಬರಲಿಲ್ಲ ಅಂತ ಸುಮ್ಮನೆ ಇರ್ತೀನಿ. ಬಿಸಿ ಬಿಸಿ ಬಜ್ಜಿ ಹಿಂದ್ಗಡೆ ಹೋಗಿ ಆ ಪ್ಲೇಟ್ನಲ್ಲಿ ಒಂದು ತೊಗೊಂಬಂದು ಟೇಸ್ಟ್ ಮಾಡೇ ಬಿಟ್ಟೆ. ಆದರೂ ಕೂಡ ಈ ಕಡೆ ಅಜ್ಜ ನಮ್ಗೆ ಮಂಡಕ್ಕಿನ ಹಚ್ತಾ ಇದ್ದ. ಆ ಮಂಡಕ್ಕಿನ ನಾವು ತೊಗೋಬೇಕು ಅಂದ್ಕೊಡ್ಲೆ ಅದನ್ನು ಮತ್ತೆ ಹಿಂದೆ ಕೊಟ್ಟರು. ಈ ಸರ್ತಿ ಕೊಡ್ತಾನೆ ನೋಡಿ, ಇದು ನನಗೆ ಕೊಡ್ತಾನೆ ಈ ಸರ್ತಿ. ಅಜ್ಜ ಮಂಡಕ್ಕಿ ಹಾಕಂತ ಹೇಳಿದೆ, ಹಾಕಿದವನು. ಒಂದು ಪ್ಲೇಟ್ ಮಂಡಕ್ಕಿ ಜೊತೆ ಬಿಸಿ ಬಿಸಿ ಬಜ್ಜಿ ತಿಂತಾಯಿದ್ರೆ ಸ್ವರ್ಗಕ್ಕೆ ಮೂರೆಗೆ ಏನಂತಾರಲ್ಲ, ಅದು ನಿಜ ರೀ. ಯಾಕಂದರೆ ಬಿಸಿ ಬಿಸಿ ಬಜ್ಜಿ ಮಂಡಕ್ಕಿ ಜೊತೆ ಅದ್ರ ಟೇಸ್ಟೇ ಬೇರೆ. ಹಾಗೆ ನನಗೂ ಕೊಟ್ಟ, ನಾನು ತಿನ್ಬೇಕಂತ ಬಾಯಲ್ಲಿ ನೀರು ಬರ್ತಾಯಿತ್ತು. ಅದಕ್ಕೊಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕಿಸ್ಕೊಂಡು ಟೇಸ್ಟ್ ನೋಡೇ ಬಿಡೋಣ ಅಂತ ನಿಂತಿದ್ದೆ. ಹಾಗೆ ಬಾಯಲ್ಲಿ ಇಡಬೇಕಾದ್ರೆ ಬಾಯಲ್ಲಿ ಒಂಥರ ಜುಳು ನೀರು ಹರಿತಾ ಇತ್ತು. ಈಗೂ ಕೂಡ ಹರಿತಾ ಇದೆ. ಹಾಗೆ ಹಿಂದ್ಗಡೆ ಹೋಗಿ ಒಂದು ಬಿಸಿ ಬಿಸಿ ಬಜ್ಜಿ ತೊಗೊಂಬಂದು ಟೇಸ್ಟ್ ಮಾಡ್ತಾಯಿದ್ದೆ. ಈ ಕಡೆ ನಮ್ಮ ಫ್ರೆಂಡ್ಸ್ ಇಬ್ಬರು ಕೂಡ ಮಂಡಕ್ಕಿನ ಟೇಸ್ಟ್ ಮಾಡ್ತಾ ಬಿಸಿ ಬಿಸಿ ಬಜ್ಜಿ ಇದು ಮಾಡ್ತಾಯಿದ್ರು. ಆ ಕಡೆ ಲೆಕ್ಕ ಕೂಡ ಮಾಡ್ತಾಯಿದ್ರು, ಎಷ್ಟು ಪ್ಲೇಟ್ ಕೊಟ್ಟರು ಅಂತೇಳಿ ಲೆಕ್ಕ ಮಾಡ್ತಾಯಿದ್ರು. ನಾನು ಈ ಕಡೆ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೇ ಬಿಟ್ಟೆ.
ಅದ್ರ ಮಜಾನೇ ಬೇರೆ, ಅದನ್ನು ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ. ಅಷ್ಟೇ ಸಾಗಲಿಲ್ಲ ನನಗೆ, ಮಂಡಕ್ಕಿ ತಿಂದಮೇಲೆ ಮತ್ತೆ 2 ಬಿಸಿ ಬಿಸಿ ಬಜ್ಜಿ ಹಾಕಿಸ್ಕೊಂಡೆ, ಯಾಕಂದ್ರೆ ಬಜ್ಜಿ ತುಂಬ ಟೇಸ್ಟ್ ಆಗಿದ್ವು. ಹಾಗೆ ಅದ್ರ ಜೊತೆ ಉಳ್ಳಾಗಡ್ಡಿ ಕೂಡ ಹಾಕಿಸ್ಕೊಂಡು ಟೇಸ್ಟ್ ಮಾಡ್ತಾಯಿದ್ದೆ. ಈ ಕಡೆ ನಮ್ಮ ದೋಸ್ತೂ ಟೇಸ್ಟ್ ಮಾಡ್ತಾ ಇದ್ದೆ, ಯಾಕಂದರೆ ಒಂದು ಸರಿ ಎಲ್ಲ ಇದು 2ನೇ ರೌಂಡ್ ಟೇಸ್ಟ್ ಮಾಡ್ತಾ ಇದ್ದವ. ಈ ಕಡೆ ಬಿಸಿ ಬಿಸಿ ಬಜ್ಜಿನೂ ಬಂದು ಮತ್ತು ಮಂಡಕ್ಕಿನೂ ಹಾಕಿಸ್ಕೊಂಡು ಟೇಸ್ಟ್ ಮಾಡ್ತಾಯಿದ್ದ. ನಾನು ಕೂಡ ಸುಮ್ಮನೆ ಇರಲಿಲ್ಲ, ಅದು ಸುಡ್ತಾ ಇತ್ತು, ಹಾಗೆ ಇಟ್ಟು ಟೇಸ್ಟ್ ಮಾಡೇ ಬಿಡೋಣ ಆದರೂ ಸುಡುದು ಅಂತ ಟೇಸ್ಟ್ ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿತ್ತು ಬಜ್ಜಿ ತಿಂದಮೇಲೆ ಈ ಕಡೆ ನೋಡ್ತೀನಿ, ಈ ಕಡೆ ನಮ್ಮ ಮಂದಿ ಎಲ್ಲ ಬ್ಯಾಟಿಂಗ್ ಮಾಡಿ ಬಜ್ಜಿ ಗಿರ್ಮಿಟ್ಟು ಚುರುಮರಿ ಎಲ್ಲ ತಿಂದಮೇಲೆ ಈ ಕಡೆ ಮತ್ತೆ ಪ್ಯಾರ್ಲನ್ ಬಂದು ಪ್ಯಾರ್ಲನ್ನಿಗೆ ಕಾಯ್ತಾ ಇದ್ದಾರೆ. ಅಲ್ಲಲ್ಲ ಅಂತ ನಾನು ಹೇಳಿದೆ, ಈ ಕಡೆ ಪ್ಯಾರ್ಲನ್ ತಿನ್ಬೇಕಂತ ನನಗೂ ಆಸೆ ಆಯಿತು. ಬೇಗ ಬೇಗ ಬಜ್ಜಿ ತಿಂದು ನಾವು ಪ್ಯಾರ್ಲನ್ ಕಡೆ ಬಂದ್ವಿ. ನಮ್ಮ ಮೆಂಬರ್ ಮಲ್ಲಪ್ಪನ ಪ್ಯಾರ್ಲನ್ ರೇಟ್ ಮುಗಿಸ್ತಾ ಇದ್ದ, ಒಂದು ಪೀಸ್ ತೊಗೊತಾ ಇದ್ದ, ಒಂದು ಹಣ್ಣು ಎಷ್ಟು ರೇಟ್ ಮುಗಿಸ್ತಾನೆ ಅಂತ ನೋಡ್ತಾ ಇದ್ವಿ. ಹಂಗೂ ಹಿಂಗೂ ಮಾಡಿ ಒಂದು ಹಣ್ಣಿನ ರೇಟ್ ಮುಗಿಸೇ ಬಿಟ್ಟ. ಈ ಕಡೆ ಬಂದು ನೋಡಬೇಕಾದ್ರೆ ಅದನ್ನು ಪೀಸ್ ಮಾಡಿ ತಿಂತಾ ಇದ್ದ. ನಾವು ಬಿಡ್ತೀವ, ಹಾಗೆ ನಮ್ಮ ಫ್ರೆಂಡನ್ನು ಬಂದು ಇಸ್ಕೊಂಡ. ಅದಾದಮೇಲೆ ನಾನು ಕೂಡ ಇಸ್ಕೊಂಡೆ. ನಾವಿಬ್ಬರು ಇಸ್ಕೊಂಡಿವಿ ಅಂದರೆ ಇನ್ನೊಬ್ಬ ತ್ರಿಮೂರ್ತಿಯಲ್ಲಿ ಇನ್ನೊಬ್ಬ ಇದ್ದಾನಲ್ಲ, ಅವ ಬಿಡ್ತಾನೆ, ಅವನು ಬಂದು ಇಸ್ಕೊಂಡ. ಇದಾದಮೇಲೆ ಅದ್ರ ಟೇಸ್ಟ್ ನೋಡೋಣ ಅಂತ ನಾನು ನಿಂತಿದ್ದೆ ಹೆಂಗಿತ್ತಂತ. ಅವ್ರನ್ನ ಕೇಳಿದೆ ಹೆಂಗಿತ್ತಂತ. ಅವ್ರು ಹೇಳಿದರು ಹಣ್ಣು ರುಚಿಕರವಾಗಿದೆ ಅಂತ ಹೇಳಿದರು. ಅದಾದಮೇಲೆ ನಾನು ತಿಂದು ನೋಡೋಣ ಅಂತ ನಾನು ತಿಂತಾಯಿದ್ದೆ. ನಿಜವಾಗ್ಲೂ ಹಣ್ಣು ಚೆನ್ನಾಗಿತ್ತು. ಈ ಕಡೆ ಬಿಸಿ ಬಿಸಿ ಬಜ್ಜಿ ಒಗ್ಗರಣೆ ತಿಂದಮೇಲೆ ಹಣ್ಣು ಒಂದು ತಿಂದು ನಮ್ಮ ರೂಟ್ ಮತ್ತು ಯಲ್ಲಮ್ಮಗುಡಿ ಕಡೆ ಸಾಗೊಂಡ್ತು. ಇಲ್ಲೆಲ್ಲ ನಮ್ಮ ಮಂದಿ ನಾಷ್ಟ ಎಲ್ಲ ಮುಗಿಸ್ಕೊಂಡು ಹಣ್ಣೆಲ್ಲ ತಿನ್ಕೊಂಡು ಅಲ್ಲಿ ದೂರದಲ್ಲಿ ನಮ್ಮ ಗಾಡಿ ನಿಂತಿತ್ತು, ಆ ಗಾಡಿ ಕಡೆ ಹೊಂಟ್ರು. ಯಾಕಂದರೆ ಇಲ್ಲಿಂದ ನಾವು ಹೋಗ್ಬೇಕಾಗಿದ್ದು ಯಲ್ಲಮ್ಮಗುಡ್ಡಕ್ಕೆ. ಅದಕ್ಕೆ ಮೊದಲು ಇಲ್ಲೇ ಬಂಡಿ ಎಲ್ಲ ನಿಂತಿದ್ವು. ಇಲ್ಲೆಲ್ಲ 1-2 ಅಷ್ಟೇ ನಿಂತಿದ್ದಾರೆ. ಅಲ್ಲಿ ಯಲ್ಲಮ್ಮಗುಡ್ಡಕ್ಕೆ ಹೋಗ್ಬೇಕಾದ್ರೆ ಸಾಕಷ್ಟು 100 ಬಂಡಿ ಸಿಗ್ತವೆ. ಅದನ್ನು ಕೂಡ ವಿಡಿಯೋದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಇದಾದಮೇಲೆ ನಮ್ಮೂರು ಗಾಡಿ ಇಲ್ಲೇ ತರಬಿದ್ದು, ಆದರೆ ಅವರು ಮುಂದೆ ಹೋಗಿದ್ದರು. ನಾವು ಕೂಡ ನಾಷ್ಟ ಗೀಷ್ಟ ಮಾಡಿಕೊಂಡು ನಾವು ಗಾಡಿ ಹತ್ಬೇಕಂತ ಹೋದ್ವಿ. ಈ ಸರಿ ಪಾಳಿ ನೋಡಿ, ಅಲ್ಲಿ ನಮ್ಮ ಒಬ್ಬ ಫ್ರೆಂಡು ಮ್ಯಾಲೆ ಹತ್ತಾ ಇದ್ದಾನೆ. ಅಲ್ಲಿ ಮ್ಯಾಲೆ ಕುಂತಂತ ಆಗಲೇ ಏನು ಅವ್ರು ಕುಂತಿದ್ರಲ್ಲ ಆ ಜಾಗ ನಮಗೆ ಬಂತು ಈ ಸರ್ತಿ. ಒಂಥರ ಏನೋ ಜಾಗ ಆಗಲಿಲ್ಲ ಅಂದರೂ ನಮಗೆ ಸ್ವಲ್ಪ ಕಂಫರ್ಟೇಬಲ್ ಆಗಲಿಲ್ಲ ಅಂದರೂ ಕೂಡ ಒಂಥರ ಮಜಾ ಇತ್ತು. ಆರಾಮ್ಸೆ ಮಲ್ಕೊಂಡು ನೋಡ್ತಾ ಇದ್ವಿ. ಹಾಗೆ ನಮ್ಮ ಜರ್ನಿ ಯಲ್ಲಮ್ಮಗುಡ್ಡದ ಕಡೆ ಸಾಕ್ತು. ಮತ್ತು ಯಲ್ಲಮ್ಮಗುಡ್ಡದಲ್ಲಿ ಸಿಗೋಣ. ಮತ್ತು ಯಲ್ಲಮ್ಮಗುಡ್ಡದಲ್ಲಿ ಏನೇನು ಮಾಡ್ತೀವಿ ನಾವು ಪ್ರತಿಯೊಂದನ್ನು ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕೋಸ್ಕರ ಪ್ರತಿಯೊಂದು ವಿಡಿಯೋನ ನೋಡ್ಕೊಂಬಂದಿನಿ. ಕ್ಲಿಪ್ ವೈಸ್ ನಾನು ಪ್ರತಿಯೊಂದು ವಿಡಿಯೋನ ಹಾಕ್ತಾಯಿದ್ದೀನಿ. ಪ್ರತಿಯೊಂದು ವಿಡಿಯೋ ನೋಡಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ.